ಸರ್, ಈಗ ಹೊಸದಾಗಿ ಶಾಸಕರಾಗಿದ್ದೀರಿ, ಹೇಗೆ ಚನ್ನಪಣ್ಣ ಹೇಗಿರುತ್ತೆ ಮುಂದೆ? ಇವತ್ತು ಮೊದಲನೇದಾಗಿ ಚನ್ನಪಟ್ಟಣ ನಗರವನ್ನು ಸ್ವಚ್ಛಗೊಳಿಸುವ ಉದ್ದೇಶದಿಂದ ನಗರಸಭೆಯ ಎಲ್ಲ ಗೌರವಾನ್ವಿತ ಸದಸ್ಯರುಗಳನ್ನು ಸಭೆ ಕರೀಲಿಕ್ಕೆ ಕಮಿಷನರ್ಗೆ ಹೇಳಿದ್ದೀನಿ. ಈಗ ಸಭೆ ಕರೀತಾ ಇದ್ದೀವಿ. ಮೊದಲು ಚನ್ನಪಟ್ಟಣ ನಗರ ಭಾಳ ದುಸ್ಥಿತಿಲಿದೆ. ಮೊದಲು ಬಸ್ ಸ್ಟ್ಯಾಂಡು ಪ್ರಾರಂಭ ಮಾಡಬೇಕು, ಅದರ ಸಮಸ್ಯೆಗಳ ಬಗ್ಗೆ ಮೊದಲು ಚರ್ಚೆ ಆಗಬೇಕು. ಕಸದ ಸಮಸ್ಯೆ, UGD ಸಮಸ್ಯೆ, ಮೂಲಭೂತ ಸೌಲಭ್ಯಗಳ ಕಡೆ ಗಮನ ಕೊಡಬೇಕು. ನನಗೆ ಕಳೆದ 6-7 ವರ್ಷಗಳಿಂದ ಕುಮಾರಸ್ವಾಮಿಯವರು ಮಾಡಿರತಕ್ಕಂಥ ಅಧ್ವಾನವನ್ನು ಸರಿ ಮಾಡಬೇಕು. ಅವರು ನಗರಸಭೆ ಬಗ್ಗೆ ಏನೂ ಆಸಕ್ತಿ ತಗೊಂಡಿರಲಿಲ್ಲ, ಏನೂ ಕ್ರಮ ತಗೊಂಡಿರಲಿಲ್ಲ. ಪ್ರಾಥಮಿಕವಾಗಿ ಇವತ್ತು ಪ್ರಾರಂಭ ಮಾಡ್ತಾಯಿದ್ದೀನಿ. ಇವತ್ತು ಸಭೆ ಮಾಡ್ತೀನಿ. ಶುಕ್ರವಾರ ಚನ್ನಪಟ್ಟಣ ತಾಲೂಕು ಪಂಚಾಯತಿನಲ್ಲಿ ಸಭೆ ಮಾಡ್ತೀವಿ. ನಿರಂತರವಾಗಿ ತಾಲೂಕಿನ ಅಭಿವೃದ್ಧಿಗೆ ಏನೇನು ಕೆಲಸ ಕಾರ್ಯಗಳು ಮಾಡಬೇಕು ಪ್ರಾರಂಭ ಮಾಡ್ತೀವಿ. JDSನ ಶಾಸಕರು ಎಷ್ಟು ಜನ ನಿಮ್ಮ ಸಂಪರ್ಕದಲ್ಲಿದ್ದಾರೆ ಸರ್? ನಾನು ಸಾಂದರ್ಭಿಕವಾಗಿ ಹೇಳಿದ್ದೀನಿ. ಇವತ್ತು ದೇವೇಗೌಡರ ನಾಯಕತ್ವ, ದೇವೇಗೌಡರೇ ಹುಟ್ಟಾಕದಂಥ ಪಕ್ಷ ಅದು. ದೇವೇಗೌಡರಿಗೆ ಏನು ವಯೋಸಹಜ ತೊಂದರೆಯಿಂದ ಅವರು ಇವತ್ತು ಪಕ್ಷವನ್ನು ಮುನ್ನಡೆಸೋಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಪರ್ಯಾಯವಾದಂಥ ನಾಯಕತ್ವ ಅವ್ರ ಕುಟುಂಬದಲ್ಲಿ ಇಲ್ಲ. ಅದೊಂದು ಕುಟುಂಬದ ಪಕ್ಷ. ಕುಮಾರಸ್ವಾಮಿಯವರು ಸೋತಿದ್ದಾರೆ. ಅವರ ನಾಯಕತ್ವದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 18-19 ಜನ ಗೆಲ್ತಾರೆ. ಅದೇ DK ಶಿವಕುಮಾರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ 136 ಸೀಟ್ ಗೆಲ್ತಾರೆ. ಈಗ ಹೋಲಿಸಿದಾಗ ಅವರ ನಾಯಕತ್ವ ದಿನೇ ಕ್ಷೀಣಿಸ್ತಾ ಇದೆ. ಅದರ ಇತ್ತೀಚಿನ ಸಾಕ್ಷಿ ಅಂತ ಅಂದರೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ದೇವೇಗೌಡರು, ಕುಮಾರಸ್ವಾಮಿಯವರು, ಅವ್ರ ಇಡೀ ಕುಟುಂಬ ಅವರೆಲ್ಲ ಹೋರಾಟ ಮಾಡಿದ್ರು ಕೂಡ ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ. ಅದು 25,000 ಅಧಿಕ ಮತಗಳಿಂದ. ಹಾಗಾಗಿ ಆ ಪಕ್ಷ ದಿನೇ ದಿನೇ ಸವಿತಾ ಇದೆ. ಅದು ನೆಮ್ಮದಂಥ ಶಾಸಕರು ಸಾರ್ವಜನಿಕವಾಗಿ ಅವರು ಸಮರ್ಥವಾಗಿ ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಭಾಳ ಜನ ನೊಂದಿದ್ದಾರೆ. ಇವರ ಆಡಳಿತ ವೈಖರಿ, ಇವರ ನಡವಳಿಕೆಯಿಂದ ನೊಂದಂಥ ಶಾಸಕರನ್ನು ನಾವು ಏನಾದ್ರು ಮನಸ್ಸು ಮಾಡಿದ್ರೆ ಅವ್ರಿಗೆ ಬೇರೆ ಅವಕಾಶಗಳನ್ನು ಕಲ್ಪಿಸ್ತಕ್ಕಂಥ ಪ್ರಯತ್ನ ಮಾಡ್ಬೋದು. ನೋಡಿ, ಅನಾವಶ್ಯಕವಾಗಿ ಬಂದು ನನ್ನ ಮೇಲೆ ದಾಳಿ ಮಾಡಿದ್ರು. ಈಗ ಕುಟುಂಬ ಸಮೇತ ಬಂದು ದಾಳಿ ಮಾಡಿದ್ರು. ಪಕ್ಷವನ್ನೇ ಪಣಕ್ಕಿಟ್ಟು ಹೋರಾಟ ಮಾಡಿದ್ರು. ದೇವೇಗೌಡರು ಈ ಒಂದು ಇಳಿ ವಯಸ್ಸಿನಲ್ಲಿ ಬಹಿರಂಗವಾಗಿ ಪಂಥಾಹ್ವಾನ ಕೊಟ್ಟರು. ನಾನು ಗೆಲ್ಸ್ಕೊಂಡೇ ಹೋಗ್ತೀನಿ ಮೊಮ್ಮಗನ ಅಂತ ಹೇಳಿದ್ರು. ಅವರೆಲ್ಲ ಒಂದು ರೀತಿ ಈ ಕುಟುಂಬ ರಾಜಕಾರಣವನ್ನು ಸಾರ್ವಜನಿಕರು ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯ ಒಪ್ತಾ ಇಲ್ಲ. ನಾಯಕತ್ವ ಬದಲಾವಣೆ ಆಗಬೇಕು. ಹಂಗಾಗಿ ಪರ್ಯಾಯ ನಾಯಕತ್ವವನ್ನು ಹುಡುಕ್ತಾ ಇದೆ ಸಮುದಾಯ. ನೋಡೋಣ ಮುಂದೆ ಯಾರಿಗೆ ಅವಕಾಶ ಸಿಗುತ್ತೋ ಅಂತ ಹೇಳ್ತಿದ್ದೆ. ನೋಡೋಣ ರೀ, ಅವಕಾಶ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸಿಕ್ಕಿದೆ ಇಲ್ವಂತ ನೀವು ಹೇಳಬೇಕು. ಬಟ್ ದೇವೇಗೌಡರ ಕುಟುಂಬದಿಂದ ಆಚೆ ಬರಬೇಕು ಅಂತ ಸಮುದಾಯ ಸ್ಪಷ್ಟವಾಗಿ ಇವತ್ತು ತೀರ್ಮಾನ ಮಾಡಿರೋದು ಈ ಚುನಾವಣೆ ಫಲಿತಾಂಶದಿಂದ ಗೊತ್ತಾಗ್ತದೆ. ಅವರು ಕುಟುಂಬದಲ್ಲಿ ನಡೆದಂಥ ಹಲವಾರು ಬೆಳವಣಿಗೆಗಳಿಂದ ಸಮಾಜ ಬೇಸತ್ತಿದೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಆ ಶಾಸಕರಿಗೆ ನೋವಾಗಿದೆ ಅನ್ನೋ ಹಿನ್ನೆಲೆಯಲ್ಲಿ ನಾನು ಹೇಳಿದೆ ಅಷ್ಟೇ. ನಾನು ಯಾವ ಸಂಪರ್ಕ ಮಾಡೋಕ್ಕೆ ನನಗೇನು ಮಾಡೋಕ್ಕೆ ಕೆಲಸ ಇಲ್ವೇನ್ರಿ. ತಾಲೂಕಲ್ಲಿ ನನಗೆ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀನಿ, ನನ್ನ ಕೆಲಸ ಇದೆ. ಅವಕಾಶ ಸಿಕ್ಕಿದ್ರೆ ಅವರು ಎಲ್ಲ ನಮ್ಮ ಸ್ನೇಹಿತರಿದ್ದಾರೆ, ವಿಶ್ವಾಸದಲ್ಲಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ದೀನಿ ಅಷ್ಟೇ. ಸಾಂದರ್ಭಿಕವಾಗಿ ಹೇಳಿರೋದು ಅದೇ. ಪ್ರಶ್ನೆ ಉದ್ಭವ ಆಯಿತು ಅಂತಂದರೆ ಸರ್, CM ಅವರೇ ಸ್ವತಃ ಹೇಳಿದ್ರು, ಯಾಕಂದರೆ BJP ಅವರು ಆಪರೇಷನ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ. ನೀವೇನಾದರೂ ರಿವರ್ಸ್ ಆಪರೇಷನ್ JDS ನಾಯಕರು ಅಲ್ಲ ಕಾಂಗ್ರೆಸ್ ಕೊಟ್ಟರೆ ಮಾಡ್ತೀರಾ ಅಂತ ಸರ್? ನೋಡಿ ಸರ್, ದಯವಿಟ್ಟೀಗ ಸರ್ಕಾರ ಸುಭದ್ರವಾಗಿದೆ. 136 + 3 139 ಸೀಟ್ ಬಂದಿದೆ. ಏನಕ್ಕೆ ಇವೆಲ್ಲ ಇಲ್ಲಿ ಸಲ್ಲದ ಊಹಾಪೋಹಗಳಿಗೆ ಅವಕಾಶ ಇಲ್ಲ. ನಾನು ಹೇಳೋದು, ಇವತ್ತು JDS ಕುಸಿತ ಕಂಡಿದೆ, ನಶಿಸೋಗ್ತಾ ಇದೆ. ಆಗ ಒಂದು ಪಕ್ಷ ನಶಿಸೋದಾಗ ಸ್ವಾಭಾವಿಕವಾಗಿ ಶಾಸಕರು ಬೇರೆ ಕಡೆ ಮುಖ ಮಾಡ್ತಾರೆ ಅನ್ನೋ ದೃಷ್ಟಿಯಲ್ಲಿ ಮಾತಾಡಿದ್ದೇನೆ ಹೊರತು ಈ ಆಪ್ರೇಷನ್ನು ಇದೆಲ್ಲ ನನಗೇನು ಗೊತ್ತಿಲ್ಲ, ನನಗೆ ಸಂಬಂಧ ಇಲ್ಲದೇ ಇರೋ ವಿಚಾರ. ನಾನಿವತ್ತು ಪೂರ್ತಿ ಸಮಯವನ್ನು ತಾಲೂಕಿನ ಅಭಿವೃದ್ಧಿಗೆ, ನನಗೆ ಮತ ಕೊಟ್ಟಂಥ ಮತದಾರರಿಗೆ, ನನಗೆ ಮತ ಕೊಡದೇ ಹೋದರೂ ಕೂಡ ನಮ್ಮ ತಾಲೂಕಿನ ಎಲ್ಲ ಮತದಾರರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಇಚ್ಛಾಶಕ್ತಿಯಿಂದ ಕೆಲಸ ಪ್ರಾರಂಭ ಮಾಡಿದ್ದೀನಿ. ನಾನು ರಾಜಕೀಯವಾಗಿ ಬೇರೆ ಎಲ್ಲೂ ನನ್ನ ಮೈಂಡ್ ಅಪ್ಲೈ ಮಾಡಿಲ್ಲ. ನನಗೆ ಬಂದು ಹಿಂಗೆಲ್ಲ ಇಡೀ ಕುಟುಂಬ ನಿಂತ್ಕೊಂಡು ಒಬ್ಬ ಸಾಮಾನ್ಯ ವ್ಯಕ್ತಿ ಮೇಲೆ ಈ ಥರ ದಾಳಿ ಮಾಡೋದ್ರಲ್ಲ ನೋವಿಂದ ನಾನಿವತ್ತು ಆ ಮಾತು ಆಡಿದ್ದೀನಿ. ನೋಡೋಣ ಮುಂದೆ ಏನೇನು ರಾಜಕೀಯ ಬೆಳವಣಿಗೆ ಆಗುತ್ತೆ. ಸಾಕಷ್ಟು ಜನ ಕಾಂಗ್ರೆಸ್ಗೆ ಬರೋಕ್ಕೆ ಸಿದ್ಧವಾಗಿದ್ದಾರೆ ಅಂತ, ಅದಕ್ಕೆ ಒಬ್ಬರು ವ್ಯಕ್ತಿ ಬೇಕು,
ಅದು ಯೋಗೇಶ್ವರ್ ಅವರ ಮುಖಾಂತರವಾಗಿ ಆಗುತ್ತಾ? ಜಿ ಟಿ ದೇವೇಗೌಡರು ಜಿ.ಟಿ. ದೇವೇಗೌಡರು ಬಹಿರಂಗವಾಗಿ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ ಅಣ್ಣ, ಕಾಂಗ್ರೆಸ್ ಸೇರ್ಪಡೆ ನನಗೆ ಗೊತ್ತಿಲ್ಲ. ನಾನು ಹೇಳಿದ್ದೀನಿ, ನನಗೆ ಯಾರಾದರೂ ಅದಕ್ಕೆ ಜವಾಬ್ದಾರಿ ಕೊಟ್ಟಿರ್ತಾರೆ. ಜವಾಬ್ದಾರಿ ನಮ್ಗೆ ಯಾಕೆ ಬೇಕ್ರಿ? ನಮ್ಮ ಪಕ್ಷ ಈಗಾಗಲೇ 139 ಸೀಟ್ ಇದೆಯಲ್ಲ, ಅವ್ರು ಕಟ್ಕೊಂಡು ನನಗೇನಾಗಬೇಕು? ಜೆ ಡಿ ಎಸ್ ಅವರು ಪಾಪ ಅವರು ಶಾಸಕರು ಮನಸ್ಸು ಮಾಡಬೇಕು ಏನೇನು ಅಂತೇಳಿ. ಯಾಕೆಂದರೆ ಜೆ ಡಿ ಎಸ್ಸಲ್ಲಿ ಭವಿಷ್ಯ ಇಲ್ಲ. ಈಗ ದೇವೇಗೌಡರು ಈಗ ಫೇಲ್ ಆದ್ರಲ್ಲ, ನಾನು ಹೇಳಿದೆ ದೈತ್ಯ ಶಕ್ತಿ ಇವತ್ತು ಝೀರೋ ಆಯಿತು. ಅವ್ರು ಹಳ್ಳಿಗೆ ಬಂದು ಅವ್ರ ರಾಜಕೀಯ ಜೀವನದಲ್ಲಿ ಇಷ್ಟೊಂದು ಪ್ರವಾಸ, ವೆಂಕಟೇಶ್ ಕೇಳಿ ಎಲ್ಲೂ ಅವ್ರು ಇಷ್ಟೊಂದು ಪ್ರಚಾರ ಮಾಡಿರಲಿಲ್ಲ. ಅವರು ಎಲ್ಲ ಕಡೆ ಹೋಗ್ತಾಯಿದ್ರು. ಒಂದು ಗ್ರಾಮ ಪಂಚಾಯತಿ ಲೆವೆಲ್ಗೆ ಬಂದು ಇವತ್ತು ಪ್ರಚಾರ ಮಾಡಿದ್ರು. ಅವ್ರು ಜನ ಗೌರವ ಕೊಡಲಿಲ್ಲ. ಸಮಾಜ ಅವ್ರನ್ನ ಒಪ್ತಾ ಇಲ್ಲ, ಅವ್ರ ಕುಟುಂಬ ರಾಜಕಾರಣ ಒಪ್ತಾ ಇಲ್ಲ, ವಂಶ ಪರಂಪರಾಡಳಿತವನ್ನು ಒಪ್ತಾ ಇಲ್ಲ. ಇನ್ನು ಯಾಕಪ್ಪ ಅವ್ರು ಈ ಸಮಾಜದ ಶಕ್ತಿನ ಉಪಯೋಗಿಸ್ಕೊಂಡು ಸ್ವಾರ್ಥಕ್ಕೆ ಎಷ್ಟು ಬೆಳೆಸ್ಕೋತಾರೆ? ಇಡೀ ಕುಟುಂಬ ಅಧಿಕಾರದಲ್ಲಿರಬೇಕು, ಮನೆ ಮಕ್ಕಳು ಮೊಮ್ಮಕ್ಕಳು ಸೊಸೆಯಂದರು ಇಡೀ ಹಿಂಗೆ ಈ ಒಕ್ಕಲಿಗರ ಶಕ್ತಿನ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ಆ ಒಂದು ಉದ್ದೇಶ ಇಟ್ಕೊಂಡು ನಾನು ಮಾತಾಡಿದ್ದೀನಿ. ಚುನಾವಣೆ ಫಲಿತಾಂಶ ಬಂದ ಮೇಲೆ ನನ್ನ ಮಾತನ್ನ ಅರ್ಥ ಅದಾಗಿತ್ತೇ ಹೊರತು ನಾನೇನೋ ಬೇರೆ ಬೇರೆ ಕೆಲಸ ಮಾಡೋಕ್ಕೆ ನಾನು ರೆಡಿ ಇಲ್ಲ. ಜೆಡಿಎಸ್ನಲ್ಲಿ ಭವಿಷ್ಯ ಇಲ್ಲ ಅಂತ ಒಂದಷ್ಟು ಜೆಡಿಎಸ್ ನಾಯಕರು ನಿಮ್ಮ ಹತ್ರ ಏನೇ ಪ್ರಶ್ನೆ ಕೇಳಿದ್ರು ಇಷ್ಟೇ ಉತ್ತರ ಅಣ್ಣ. ನಾನೀಗ ಸದ್ಯಕ್ಕೆ ನನಗೆ ಇರೋದನ್ನು ನಾನು ನೇರವಾಗಿ ಹೇಳಿದ್ದೀನಿ. ನನಗೆ ಯಾರೂ ಹೇಳಿಲ್ಲ ಹಂಗೆ ಮಾಡು ಅಂತ. ಕುಮಾರಸ್ವಾಮಿಯವರ ಈ ಆರ್ಭಟ, ಈ ಕುಯುಕ್ತಿ ರಾಜಕಾರಣಕ್ಕೆ ಒಂದು ಇತಿಶ್ರೀ ಆಡಬೇಕು ಅನ್ನೋದು ನನ್ನ ಭಾವನೆ. ಮುಂದೆ ಅವಕಾಶ ಸಿಕ್ಕಿದಾಗ ನೋಡೋಣ. ಸರ್, ಈಗ ಇನ್ನೊಂದಷ್ಟು ಚರ್ಚೆ ಆಗ್ತಾ ಇರೋದು ಸರ್, ಯೋಗೇಶ್ವರು ಕಾಂಗ್ರೆಸ್ನಲ್ಲೇ ಸಂಪೂರ್ಣವಾಗಿ ಉಳ್ಕೊಬೇಕು ಅನ್ನೋ ಒಂದಷ್ಟು ಚರ್ಚೆಗಳಾಗ್ತಾ ಇರೋದು. ಇದ್ದೇ ಇರ್ತೀನಿ ರೀ, ನಾನು ಕಾಂಗ್ರೆಸ್ಸಲ್ಲೇ ಇರ್ತೀನಿ. ನಾನು ಯಾವಾಗ ಕಾಂಗ್ರೆಸ್ ಬಿಟ್ಟು ಹೋಗ್ತೀನಿ ಅಂತ ಹೇಳಿದೆ? ನನಗೆ ಬಿ ಜೆ ಪಿಯಿಂದ ನಾನು ಅಲ್ಲಿಂದ ಏನು ಆಚೆ ತಳ್ಳಲ್ಪಟ್ಟವನು ಅಂತ ಹೇಳಿದ್ದೀನಿ. ನಾನೇನು ಬಿ ಜೆ ಪಿ ಬಿಟ್ಟು ಬಂದವನಲ್ಲ. ಕುಮಾರಸ್ವಾಮಿಯವ್ರ ಪಿತೂರಿಯಿಂದ, ಯಡಿಯೂರಪ್ಪನವರ ಅವ್ರ ಮಗನ ಪಿತೂರಿಯಿಂದ ಆಚೆ ಬರಬೇಕಾಗಿ ಬಂತೆ ಹೊರತು ನಾನೇನು ಬಿಟ್ಟು ಬಂದವನಲ್ಲ. ನಾನು